ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ಸುಪ್ರೀಂ ಕೋರ್ಟ್ದವರು ಡಿಸೆಂಬರ್ 31ರ ಒಳಗೆ ಎಲ್ಲ ಇಂಜಿನಿಯರಿಂಗ್, ಫಾರ್ಮಸಿ, ಕೃಷಿ ಮತ್ತು ಇತರೆ ಕೋರ್ಸ್ಗಳಿಗೆ ಅಡ್ಮಿಷನನ್ನು ಕಂಪ್ಲೀಟ್ ಮಾಡಬೇಕು ಅಂಥೇಳಿ ಅನುಮತಿಯನ್ನು ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಮಾತಾಡಿರುವಂತಹ ಡಾಕ್ಟರ್ CN ಅಶ್ವತ್ಥನಾರಾಯಣ್ ಸರ್ ಅವರು ಉನ್ನತ ಶಿಕ್ಷಣ ಸಚಿವರಾದಂಥವರು. ಸೊ ಅವ್ರು ಏನು ಹೇಳಿದ್ದಾರೆ ಅಂತಂದರೆ, ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಪ್ರತಿ ವರ್ಷ ಜುಲೈ 31ರ ಒಳಗೆ ಪ್ರವೇಶಾತಿ ಮುಗಿಸ್ಬೇಕು ಅಂಥೇಳಿ ಸುಪ್ರೀಂ ಕೋರ್ಟ್ದವ್ರು ಒಂದ್ಸಲ ಆದೇಶ ನೀಡಿತ್ತು. ಬಟ್ ಈ ವರ್ಷ ವಿದ್ಯಾರ್ಥಿಗಳ ಒಂದು ಹಿತದೃಷ್ಟಿಯಿಂದ ಇಂಜಿನಿಯರಿಂಗ್ ಮತ್ತು ಫಾರ್ಮಸಿ ಕೋರ್ಸ್ಗಳಿಗೆ ಡಿಸೆಂಬರ್ 31ರವರೆಗೆ ಅವಕಾಶವನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ KEAದವರು ತಮಗೆ ಅವಕಾಶ ಕೊಡಬೇಕು ಅಂಥೇಳಿ ಅರ್ಜಿಯನ್ನು ಸಲ್ಲಿಸಿತ್ತು. ಸೊ ಆ ಒಂದು ಅರ್ಜಿಯನ್ನು ಗುರುವಾರ ವಿಚಾರಣೆ ನಡೆಸಿದಂತಹ ಸುಪ್ರೀಂ ಕೋರ್ಟು ಡಿಸೆಂಬರ್ 31ರ ಒಳಗೆ ನಿಮ್ಮ ಇಂಜಿನಿಯರಿಂಗ್ ಸೀಟು ಹಂಚಿಕೆ ಪ್ರಕ್ರಿಯೆಯನ್ನು ಮುಗಿಸಿ ಅಂಥೇಳಿ ಆರ್ಡರನ್ನು ಮಾಡಿದ್ದಾರೆ. ಹಾಗಾದರೆ ಇದರ ಒಂದು ಇಫೆಕ್ಟ್ ಏನಾಗ್ತದೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಈಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿಗೋಸ್ಕರ ಬಹಳಷ್ಟು ಜನ ವಿದ್ಯಾರ್ಥಿಗಳು ವೇಟ್ ಮಾಡ್ತಾ ಇದ್ದಾರೆ. ಅವರ ಒಂದು ವೇಟಿಂಗ್ ಯಾವುದಕ್ಕೆ ಅಂತಂದ್ರೆ, ಅಷ್ಟರೊಳಗೆ ನೀಟ್ ಕೌನ್ಸಿಲಿಂಗ್ ಆಗಿಬಿಡಲಿ. ನೀಟ್ ಕೌನ್ಸಿಲಿಂಗ್ ಆದರೆ ಇಲ್ಲಿ ಹೋಲ್ಡ್ ಮಾಡಿಕೊಂಡಿರುವಂತಹ ಸೀಟ್ಗಳು ಅಂದರೆ ನೀಟ್ ವಿದ್ಯಾರ್ಥಿಗಳಿಂದ ಹೋಲ್ಡಲ್ಲಿರುವಂಥ ಸೀಟ್ಗಳು ಅದು KCET ಬರೆದಂಥ ವಿದ್ಯಾರ್ಥಿಗಳಿಗೆ ಸಿಗ್ತದೆ. ಸೊ ದ್ಯಾಟ್ ಅವರಿಗೆ ಒಳ್ಳೆಯ ಸೀಟ್ ಸಿಗಬಹುದು ಅಂಥೇಳಿ. ಆದರೆ ಈ ವರ್ಷದ ಬ್ಯಾಚಿನವರ ಒಂದಷ್ಟು ತೊಂದರೆಗಳು ಮುಗಿಯೋ ಅಂತಹ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇದರಿಂದ ಆಗುವಂಥ ಪ್ರಾಬ್ಲಮ್ ಏನಂತಂದರೆ, KEAದವರು ಫೋರ್ಸ್ಫುಲಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡನ್ನು ಡಿಸೆಂಬರ್ 31ರೊಳಗೆ ಮುಗಿಸಲೇಬೇಕು. ಆದರೆ ನೀಟ್ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಡಿಸೆಂಬರ್ 31ರೊಳಗೆ ಮುಗಿಯೋದಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲೂ ಕೂಡ ಸೆಕೆಂಡ್ ರೌಂಡಿಗೆ ಕಂಪೇರ್ ಮಾಡಿದರೆ ಡಿಫರೆನ್ಸಿಂದ ಕಟ್ ಆಫ್ ಏನಿದೆ ಅದು ಬಹಳಷ್ಟು ಆಗುವಂಥ ಚಾನ್ಸಸ್ ಇಲ್ಲ. ನಿಮ್ಮನ್ನು ಬೇಜಾರು ಮಾಡಬೇಕು ಅಂಥೇಳಿ ವಿಷಯವನ್ನು ನಾನು ಹೇಳ್ತಾ ಇಲ್ಲ. ಇದರಲ್ಲಿ ಬೇಜಾರಾಗುವಂಥ ಅವಶ್ಯಕತೆಯೂ ಇಲ್ಲ. ಯಾಕಂತಂದರೆ ರಿಯಾಲಿಟಿಯನ್ನು ನಾವು ಎಕ್ಸೆಪ್ಟ್ ಮಾಡಿಕೊಳ್ಳೇಬೇಕು. ಸೊ ಹಿಂದಿನ ವರ್ಷ ಎಲ್ಲ ಏನಾಗ್ತಿತ್ತು, ಇಂಜಿನಿಯರಿಂಗು ವೈದ್ಯಕೀಯ ಸೀಟುಗಳು ಅಂದರೆ MBBS BDS ಸೀಟ್ಗಳು ಎಟ್ ಅ ಟೈಮ್ ಕೌನ್ಸಿಲಿಂಗ್ ಆಗ್ತಾ ಇರೋದಕ್ಕೆ ವಿದ್ಯಾರ್ಥಿಗಳಿಗೆ ಚಾಯ್ಸ್ ಇರ್ತಿತ್ತು. ಬಟ್ ಈ ವರ್ಷ CET ಕೌನ್ಸಿಲಿಂಗನ್ನು ಮೊದಲು ಮುಗಿಸಿದ್ದಾರೆ. ನೀಟ್ ಕೌನ್ಸಿಲಿಂಗ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಆಲ್ರೆಡಿ ಸೆಕೆಂಡ್ ರೌಂಡ್ ಇಂಜಿನಿಯರಿಂಗು ಕೂಡ ಮುಗಿದಿದೆ. ಆ್ಯಂಡ್ ಉಳಿದಿರುವಂಥ ಕೌನ್ಸಿಲಿಂಗನ್ನು ಮುಗಿಸೋದಕ್ಕೆ ಡಿಸೆಂಬರ್ 31 ಲಾಸ್ಟ್ ಡೇಟನ್ನು ಸುಪ್ರೀಂ ಕೋರ್ಟ್ದವರು ಆದೇಶ ನೀಡಿಬಿಟ್ಟಿದ್ದಾರೆ. ಈ ಒಂದು ಕಾರಣದಿಂದ ಕರ್ನಾಟಕದ KEAದವರು ಕೂಡ ಅಡ್ಮಿಷನನ್ನು ಮುಗಿಸಲೇಬೇಕಾಗಿದೆ. ಇನ್ನೊಂದು 2 ದಿವಸದಲ್ಲಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಬಗ್ಗೆನೂ ಕೂಡ ಡೆಫಿನೆಟ್ಲಿ ದೇ ಆರ್ ಗೋಯಿಂಗ್ ಟು ಗಿವ್ ಯು ಒನ್ ನೋಟಿಫಿಕೇಶನ್. ಇದರಿಂದ ಬಹಳ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಇದನ್ನು ಅವಾಯ್ಡ್ ಮಾಡೋದು ಹೇಗೆ ಅಂಥೇಳಿ KEAದವರು ಹೇಳಬೇಕು ಹೊರತು ಮತ್ತಾರು ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಇವರು ಹೇಳೋ ಪ್ರಕಾರ ಏನು, ವೈದ್ಯಕೀಯ ಸೀಟು ಹಂಚಿಕೆ ಆದಮೇಲೆ MBBS ಸೀಟ್ ಹಂಚಿಕೆ ಆದಮೇಲೆ ಖಾಲಿ ಉಳಿದಿರುವಂಥ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಕೃಷಿ ವಿಜ್ಞಾನ, ಪಶುವೈದ್ಯಕೀಯ, ಫಾರ್ಮಸಿ ಮುಂತಾದ ಸೀಟ್ಗಳಿಗೆ ಕ್ಯಾಶುವಲ್ ವೇಕೆನ್ಸಿ ರೌಂಡ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದಕ್ಕಿಂತ ಮುಂಚೆ ನನಗೆ 2 ಕ್ಲಾರಿಫಿಕೇಷನ್ KEAದವರು ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಕೊಡಬೇಕು. ಒಂದನೇ ಕ್ಲಾರಿಫಿಕೇಷನ್ ಅಂತಂದರೆ, ಈಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿಗೆ ಅಂಥೇಳಿ ಹೋಲ್ಡ್ ಮಾಡಿಕೊಂಡಿರುವಂತಹ ಇಂಜಿನಿಯರಿಂಗ್ ಸ್ಟೂಡೆಂಟ್ಗಳು ಅಡ್ಮಿಷನನ್ನು ಕಂಪಲ್ಸರಿ ಮಾಡಿಸಲೇಬೇಕಾಗ್ತದೆ. ಯಾಕಂತಂದರೆ ಕಟ್ ಆಫ್ ಏನು ಬಹಳ ಜಾಸ್ತಿ ಹೆಚ್ಚು ಕಡಿಮೆ ಆಗುವಂಥ ಚಾನ್ಸಸ್ ಇರೋದಿಲ್ಲ. ಯಾಕಂದರೆ ನೀಟ್ ವಿದ್ಯಾರ್ಥಿಗಳು ಹಿಡ್ಕೊಂಡಿರುವಂಥ ಇಲ್ಲಿ ಸೀಟನ್ನು ಪಾಪ ಅವರಿಗೂ ಬಿಡೋದಕ್ಕೆ ಮನಸ್ಸಿರೋದಿಲ್ಲ. ಆದ್ದರಿಂದ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆದಮೇಲೆ ಅಡ್ಮಿಷನನ್ನು ತಗೊಳ್ಳೋಂತಹ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ನೀವೇನಾದರೂ ಮತ್ತೆ ಕ್ಯಾಶುವಲ್ ವೇಕೆನ್ಸಿ ರೌಂಡಲ್ಲಿ ಅಪ್ಗ್ರೇಡೇಷನ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತೀರಾ? ಇದರ ಬಗ್ಗೆ ಕ್ಲಾರಿಫಿಕೇಷನ್ ಕೊಡಲೇಬೇಕು. ಎರಡನೆಯದಾಗಿ, ನೀಟ್ ವಿದ್ಯಾರ್ಥಿಗಳು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿಗೆ ಅಂಥೇಳಿ ಒಂದಷ್ಟು ಸೀಟ್ಗಳನ್ನು ಏನು ಹೋಲ್ಡ್ ಮಾಡ್ಕೊಂಡು ಹೋಗಿದ್ದಾರೆ, ಅವರ ಕತೆ ಏನು? ಅವರಿಗೆ ಆ ಕಡೆ ನೀಟ್ ಸೀಟ್ ಸಿಗ್ತದ ಅಂದರೆ MBBS BDS ಸೀಟ್ ಸಿಗ್ತದ ಅಂಥೇಳಿ ಇದನ್ನು ಬಿಟ್ಕೊಂಡು ಕೂತ್ಕೊಂಡ್ರೆ, ಅಲ್ಲಿ ಸಿಗಲಿಲ್ಲ ಅಂದರೆ ಎರಡೂ ಕಡೆ ಇಲ್ಲದೇನೆ ಸೀಟೇ ಇಲ್ಲದೇನೆ ಇದು 1 ವರ್ಷ ಕಳೆಯುವಂತಹ ಪರಿಸ್ಥಿತಿ ಆ ವಿದ್ಯಾರ್ಥಿಗಳಿಗೆ ಬರೋ ಚಾನ್ಸಸ್ ಇರ್ತದೆ. ಹಾಗಂಥೇಳಿ ಆಲ್ರೆಡಿ ಫೀಸನ್ನು ತುಂಬಿರುವಂತಹ ನೀಟ್ ವಿದ್ಯಾರ್ಥಿಗಳು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿಗೆ ಅಂಥೇಳಿ ವೇಟ್ ಮಾಡ್ತಾ ಇಂಜಿನಿಯರಿಂಗ್ ಅಥವಾ ಅಗ್ರಿಕಲ್ಚರ್ ಅಥವಾ ವೆಟರ್ನರಿ ಸೀಟ್ ಏನು ಸಿಕ್ಕಿದೆ ಅದಕ್ಕೆ ಫೀಸನ್ನು ಪೇ ಮಾಡಿ ಕಾಯ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ KEA ಅವರ ಕಡೆಯಿಂದ ಕ್ಲಾರಿಫಿಕೇಷನ್ ಏನು, ಅವರು ಏನು ಮಾಡಬೇಕು?
ಅವರೇನಾದರೂ ಅದಕ್ಕೆ ಅಡ್ಮಿಷನ್ ತೊಗೊಂಡ್ರೆ ಅದಾದಮೇಲೆ ನೀಟ್ ಕೌನ್ಸಿಲಿಂಗಲ್ಲಿ ಇನ್ವಾಲ್ವ್ ಆಗೋದಕ್ಕೆ ನೀವು ಪರ್ಮಿಷನ್ ಕೊಡ್ತೀರಾ? ಯಾಕಂದರೆ ಇಲ್ಲಿ ಪರ್ಮಿಷನ್ ಕೊಟ್ಟಾಗ ಅವರು ಅಲ್ಲಿ ಸೀಟನ್ನು ಬಿಟ್ಟು ಇಲ್ಲಿ ಬರಬೇಕು. ಸೊ ಇಲ್ಲಿ ಬಂದಾಗ ಅಲ್ಲಿ ಉಳಿದಿರುವಂಥ ಸೀಟ್ಗಳಿಗೆ ಮತ್ತೆ ನೀವು ಕ್ಯಾಶುವಲ್ ವೇಕೆನ್ಸಿ ರೌಂಡ್ ಮಾಡ್ತೀನಿ ಅಂತೇಳಿ ಹೇಳ್ತಾ ಇದ್ದಾರೆ KEದವರು. ಆದರೆ ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ಫುಲ್ ಆಗ್ತದೆ? ಇವೆಲ್ಲ ಕ್ವಶನ್ಸ್ಗಳು ಇದ್ದೇ ಇದೆ. ಇದು ಯಾವುದು ಕ್ವಶನ್ಗಳಿಗೆ ನನ್ನ ಹತ್ರ ಅಂತೂ ಆನ್ಸರ್ ಇಲ್ಲ. KEದವರೇ ಆನ್ಸರ್ ಕೊಡಬೇಕು ಹೊರತು ಬೇರೆ ಯಾರೂ ಕೂಡ ಇದಕ್ಕೆ ಅಥರೈಸ್ಡ್ ಆನ್ಸರ್ ಕೊಡೋರು ಇಲ್ಲ, ಗೊತ್ತಿರಲಿ. ಡೆಫಿನೆಟ್ಲಿ ಸೊ ಡಿಸೆಂಬರ್ 31ರೊಳಗೆ ಇಂಜಿನಿಯರಿಂಗ್ ಸೀಟು ಹಂಚಿಕೆಯನ್ನು ಮುಗಿಸ್ಲೇಬೇಕಾಗಿದೆ. ಮುಗಿಸ್ತಾರೆ. ಕ್ಯಾಶುವಲ್ ವೇಕೆನ್ಸಿ ರೌಂಡನ್ನು ತಗೋತೀವಿ ಅಂತ ಹೇಳಿದ್ದಾರೆ, ಅದನ್ನು ತಗೋತಾರೆ. ಬಟ್ ಇದರಲ್ಲಿ ಅನ್ಯಾಯ ಆಗೋದು ಯಾವ ವಿದ್ಯಾರ್ಥಿಗಳಿಗೆ? ಮೊದಲನೇದಾಗಿ ಇಂಜಿನಿಯರಿಂಗ್ ಈಗ ಸಿಕ್ಕಿರುವಂಥ ಸೀಟನ್ನು ಅಡ್ಮಿಷನ್ ಮಾಡಿಕೊಂಡವರಿಗೆ ಮುಂದೆ ಅಪ್ಗ್ರೇಡೇಷನ್ ನೀವು ಇಲ್ಲಿ ಕೊಡೋದಿಲ್ಲ ಕ್ಯಾಶುವಲ್ ವೇಕೆನ್ಸಿ ರೌಂಡಲ್ಲಿ ಅಂದರೆ ದೊಡ್ಡ ಪ್ರಾಬ್ಲಮ್ ಆಗೋದು ಅವರಿಗೆ, ಅನ್ಯಾಯ ಆಗೋದು ಅವರಿಗೆ. ಎರಡನೇದಾಗಿ ಫೀಸನ್ನು ಪೇ ಮಾಡಿರುವಂತಹ ನೀಟ್ ವಿದ್ಯಾರ್ಥಿಗಳು ಅಲ್ಲಿ ಅಡ್ಮಿಷನ್ ಮಾಡಿಸ್ಲೇಬೇಕು. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆದಮೇಲೆ ಅಡ್ಮಿಷನ್ ಆದಮೇಲೆ ಅಲ್ಲಿ ಅಂದರೆ ಇಂಜಿನಿಯರಿಂಗ್ ಇರ್ಬೋದು, ಆರ್ಕಿಟೆಕ್ಚರ್, ಕೃಷಿ ವಿಜ್ಞಾನ, ಪಶುವೈದ್ಯಕೀಯ, ಫಾರ್ಮಸಿಗೆ ಅಡ್ಮಿಷನ್ ಮಾಡಿದ ಮೇಲೆ ಮುಂದೆ ಜನವರಿಯಲ್ಲಿ ಸ್ಟಾರ್ಟ್ ಆಗುವಂತಹ ನೀಟ್ ಕೌನ್ಸಿಲಿಂಗಲ್ಲಿ ನಿಮಗೆ ಅವಕಾಶವನ್ನು ಕೊಡಲಾಗ್ತದಾ? ಹಾಗೆ ಕೊಟ್ಟರು ಅಂತಂದರೆ ಅಲ್ಲಿ ಸೀಟ್ ಸಿಕ್ಕರೆ ಇಲ್ಲಿ ಪೇ ಮಾಡಿರೋ ಅಂಥ ಫೀಸ್ ಏನಾದರೂ ಅಲ್ಲಿ ಶಿಫ್ಟ್ ಆಗ್ತದಾ? ಇವೆಲ್ಲದರ ಬಗ್ಗೆನೂ ಕ್ಲಾರಿಫಿಕೇಷನನ್ನು KEದವರು ಕೊಡಲೇಬೇಕು. ದಯವಿಟ್ಟು KEದವರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ಆದಷ್ಟು ಬೇಗ ಇದರ ಕ್ಲಾರಿಫಿಕೇಷನನ್ನು ಕೊಡಿ. ವಿದ್ಯಾರ್ಥಿ ಸಮೂಹದಲ್ಲಿ ಇರುವಂತಹ ಈ ಒಂದಷ್ಟು ಸಂಶಯಗಳನ್ನು ದೂರ ಮಾಡಿ. ಸೊ ಡೆಫಿನೆಟ್ಲಿ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಯಾಕಂತಂದರೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ಲಾಸ್ಟ್ ಇಯರ್ ಕಟ್ ಆಫನ್ನು ನೋಡಿಬಿಟ್ಟು ಒಳ್ಳೆಯ ಕಾಲೇಜಿಗೋಸ್ಕರ ಕಾಯ್ತಾ ಇದ್ದಾರೆ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿಗೆ ಹೋಗಿದ್ದಾರೆ. ಆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಏನಾದರೂ ನೀಟ್ಗಿಂತ ಮುಂಚೆ ಆದರೆ ಕಟ್ ಆಫಲ್ಲಿ ಡಿಫ್ರೆನ್ಸ್ ಆಗುವಂಥ ಚಾನ್ಸಸ್ಗಳು ಇಲ್ಲವೇ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಯಾರಿಗೆ ಸೀಟ್ ಸಿಕ್ಕಿದೆ ಅವರಂತೂ ಬಿಡೋದಿಲ್ಲ ಈಗ, ಅಥವಾ ಅವರಿಗೆ ಒಂದು ಆಪ್ಷನ್ ಕೊಟ್ಟರಂತೂ ಬಿಡೋದೇ ಇಲ್ಲ. ಯಾಕಂದರೆ ಅವ್ರಿಗೆ ಯಾವ ರೀತಿ ಆಪ್ಷನ್ನು, ನೀವು ಅಲ್ಲಿ ಬೇಕಾಗಿದ್ದ ಸೀಟ್ ಅಡ್ಮಿಷನ್ ಮಾಡ್ಕೊಳ್ಳಿ, ಅದಾದಮೇಲೆ ನೀಟ್ ಕೌನ್ಸಿಲಿಂಗ್ ಆದಮೇಲೆ ಈ ಕಡೆ ಶಿಫ್ಟ್ ಆಗ್ಬೋದು ಅಂತ ಹೇಳಿಬಿಟ್ರಂತೂ ನಿಮಗೆ ಆಪ್ಷನ್ನೇ ಇರೋದಿಲ್ಲ. ಅಂದರೆ CETಯನ್ನೇ ನಂಬ್ಕೊಂಡು ಕುಳಿತುಕೊಳ್ಳುವಂಥ ವಿದ್ಯಾರ್ಥಿಗಳಿಗೆ ಡೆಫಿನೆಟ್ಲಿ ಇದು ನಾಟ್ ಕರೆಕ್ಟ್. ಸೊ ಇದಿಷ್ಟು ನಾನು ನಿಮಗೆ ಹೇಳ್ಕೋಬೇಕಾಗಿತ್ತು. ಯಾಕಂದರೆ ಇದು ಇವತ್ತಿನ ಪೇಪರಲ್ಲಿ ಬಂದಿರುವಂತಹ ಒಂದು ವಿಷಯ, ಮುಖ್ಯವಾದ ವಿಷಯ. ಸೊ ವೆರಿ ಇಂಪಾರ್ಟೆಂಟ್. ಡಿಸೆಂಬರ್ 31ರೊಳಗೆ ಇಂಜಿನಿಯರಿಂಗ್ ಪ್ರವೇಶವನ್ನು ಮುಗಿಸಲೇಬೇಕು. ಅಂದರೆ ಇಲ್ಲಿ ಹೇಳಿರೋ ಪ್ರಕಾರ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಏನಿದೆ ಅದು ಡಿಸೆಂಬರ್ 31ರೊಳಗೆ ನಿಮ್ಮದು ಕಂಪ್ಲೀಟ್ ಆಗ್ತದೆ. ಹೀಗೆ ಕಂಪ್ಲೀಟ್ ಆದರೆ ಆಲ್ರೆಡಿ CETಯಲ್ಲಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಅಡ್ಮಿಷನ್ ತೊಗೊಂಡಿರೋ ವಿದ್ಯಾರ್ಥಿಗಳ ಕತೆ ಏನು? ಅವರಿಗೇನಾದರೂ ಅಪ್ಗ್ರೇಡೇಷನಿಗೆ ಕೊಡ್ತಾರಾ? ಮೊದಲನೇ ಕ್ವಶನ್ನು. ಇನ್ನು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಸಿಕ್ಕಿರೋ ಸೀಟನ್ನು ಅಡ್ಮಿಷನ್ ಮಾಡಿಕೊಂಡ ಮೇಲೆ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಅಥವಾ ಯಾವುದೇ ಒಂದು ಕೋರ್ಸ್ಗಳಿಗೆ ಅಡ್ಮಿಷನ್ ಒಂದ್ಸಲ ತೊಗೊಂಡ ಮೇಲೆ ನೀಟ್ ಕೌನ್ಸಿಲಿಂಗಲ್ಲಿ ಭಾಗವಹಿಸೋದಕ್ಕೆ ಆ ವಿದ್ಯಾರ್ಥಿಗೆ ಅವಕಾಶವನ್ನು ಮಾಡಿಕೊಡ್ಲಾಗ್ತದ? ನನ್ನ ಕೇಳಿದರೆ ಕೊಡಲೇಬೇಕು. ಯಾಕಂತಂದರೆ ವಿದ್ಯಾರ್ಥಿಗಳಿಗೆ ನೀವು ಆಪ್ಷನನ್ನೇ ಕೊಡದೇನೆ ಫೋರ್ಸ್ಫುಲಿ ಒಂದು ಕಡೆ ಅಡ್ಮಿಷನ್ ಮಾಡಿಸ್ಕೊಂಡಂಗೆ ಆಗ್ತದೆ. ಇಟ್ ಈಸ್ ನಾಟ್ ರೈಟ್. ಸೊ ನೋಡೋಣಂತೆ ಯಾವ ರೀತಿ ತೀರ್ಮಾನವನ್ನು KEದವರು ಮತ್ತು ಗೌರ್ಮೆಂಟ್ದವರು ತಗೋತಾರ ಅಂಥೇಳಿ. ಯಾವುದೇ ರೀತಿ ತೀರ್ಮಾನ ತಗೊಳ್ಳಿ, ಒಟ್ಟಿನಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗೋ ರೀತಿಯಲ್ಲಿ ತೀರ್ಮಾನ ಬರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸೋಣಂತೆ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.